ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ವಚನಶ್ರೀ ಕಿಕ್ಔಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಹರಿಹರದ ಪಂಚಮಸಾಲಿ ಗುರುಪೀಠದ ಪೀಠಾಧ್ಯಕ್ಷ ವಚನಾನಂದ ಸ್ವಾಮೀಜಿಯವರ ಕಿಕ್ಔಟ್ಗೆ ಈಗ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠದ ಸ್ವಾಮೀಜಿ ಏನಿದ್ದಾರೆ, ವಚನಾನಂದ ಸ್ವಾಮೀಜಿಯವರನ್ನು ಪೀಠದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಈಗ ಟ್ರಸ್ಟ್ನವರು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದು ಕಡೆ ಸುದ್ದಿಯೊಂದನ್ನು ಬ್ರೇಕ್ ಮಾಡುತ್ತೆ. ಲೆಟ್ಸ್ ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ. ಯಾವ ಕಾರಣಕ್ಕೋಸ್ಕರ ವಚನಾನಂದ ಸ್ವಾಮೀಜಿಯವ್ರನ್ನ ಕಿಕ್ ಡೌನ್ ಮಾಡಬೇಕು ಅಂತ ಇದ್ದಾರೆ ಅಂತೇಳಿ. ಬ್ರೇಕಿಂಗ್ ನೋಡ್ತಾ ಹೋಗೋಣ. ಬ್ರೇಕಿಂಗ್ ಏನು ಅಂತೇಳಿ, ಇದು ವಚನಾನಂದ ಸ್ವಾಮೀಜಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಇದು ಶ್ವಾಸಗುರು ವಿರುದ್ಧ ಸಿಡಿದಿದ್ದ ಪಂಚಮಸಾಲಿ ಸಮಾಜದ ಟ್ರಸ್ಟಿಗಳು ಹರಪೀಠದಿಂದ ವಚನಶ್ರೀಗೆ ಕೋಕ್ ಕೊಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಚನಶ್ರೀ ಕಿಕ್ಔಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಧರ್ಮ ಕಾರ್ಯ ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ವಚನಶ್ರೀ ಅಂತೇಳಿ ಆರೋಪವನ್ನು ಮಾಡ್ತಿದ್ದಾರೆ ಟ್ರಸ್ಟಿಗಳು. ಕೊಟ್ಟೂರಿಗೆ ಶೂ ಹಾಕ್ಕೊಂಡು ಪಾದಯಾತ್ರೆ ಮಾಡಿರೋ ಶ್ವಾಸಗುರು ಸಮಾಜ ಸಂಘಟಿಸುವ ಬದಲಿಗೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಟ್ರಸ್ಟಿಗಳು ಆರೋಪವನ್ನು ಮಾಡಿದ್ದಾರೆ. ಎರಡು ದೋಣಿ ಮೇಲೆ ಕಲಿಟ ಸ್ವಾಮೀಜಿಗೆ ಉಳಿದಿರೋದು ಒಂದೇ ಒಂದು ಆಯ್ಕೆ. ಶ್ವಾಸ ಯೋಗ ಬೇಕಾ ಅಥವಾ ಹರಿಹರ ಪೀಠ ಬೇಕಾ ಯೋಚನೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಶ್ವಾಸ ಪೀಠ ಬಿಡಿ, ಇಲ್ಲ ಹರಿಹರ ಪೀಠ ಬಿಟ್ಟು ತೊಲಗಿ ಎಂದ ಟ್ರಸ್ಟಿಗಳು. ವಚನಶ್ರೀಗೆ ಕಠಿಣ ಆಯ್ಕೆ ನೀಡಿದ ಪಂಚಮಸಾಲಿ ಪೀಠದ ಟ್ರಸ್ಟಿಗಳ ವಿರುದ್ಧ ಪ್ರತಿಭಟನೆಗೆ ಹಣ ನೀಡಿದ್ರ ಸ್ವಾಮೀಜಿ. ಭಕ್ತರಿಂದ ಪ್ರತಿಭಟನೆ ಹೆಸರಲ್ಲಿ ನಾಳೆ ನಡೆಯುತ್ತಾ ಹೈಡ್ರಾಮಾ. ಹಣ ನೀಡಿ ಪ್ರತಿಭಟನೆ ಮಾಡಿಸಲು ಸೂಚಿಸಿದ್ರ ಸ್ವಾಮೀಜಿ. ಆಡಳಿತಾಧಿಕಾರಿ ಆಪ್ತನಿಗೆ ಲಕ್ಷ ಕ್ಯಾಶ್ ನೀಡಿದ ವಚನಶ್ರೀ. ಆಪ್ತನಿಗೆ ಹಣ ನೀಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು. ಇದು ಹರಿಹರದ ಪಂಚಮಸಾಲಿ ಗುರುಪೀಠಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ಇದು ಮಾರ್ಚ್ 24ನೇ ತಾರೀಕು ಸ್ವಾಮೀಜಿಯನ್ನು ಕಿಕ್ಔಟ್ ಮಾಡಬೇಕು ಅಂತೇಳಿ ಸಮಯ ನಿಗದಿಯಾಗಿತ್ತು. ಆದರೆ ಪೊಲೀಸ್ನವರು ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಮಠದ ಆಡಳಿತಾಧಿಕಾರಿಗೆ ಹಾಗೂ ಟ್ರಸ್ಟಿಗಳಿಗೆ ಇಬ್ಬರು ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಚುನಾವಣೆ ಇರೋದ್ರಿಂದ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಇರೋದ್ರಿಂದ ನಮಗೆ ಬಂದೋಬಸ್ತ್ ಇದೆ. ಹಾಗಾಗಿ ನಾಳೆ ಯಾವುದೇ ರೀತಿಯಾದ ಸಭೆ ಸಮಾರಂಭಗಳನ್ನಾಗಲಿ ಅಥವಾ ಸಭೆಯನ್ನಾಗಲಿ ಪತ್ರಿಕಾಗೋಷ್ಠಿಯನ್ನಾಗಲಿ ನಡೆಸಬಾರ್ದು ಅಂತೇಳಿ ಪೊಲೀಸ್ನವರು ಒಂದು ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ನಾಳೆ ಮಠದ ಆವರಣದಲ್ಲಿ ಭಕ್ತರು ಲೆಕ್ಕ ಕೊಡಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದರು. ಆದರೆ ಆ ಚಳುವಳಿಗೆ ಬ್ರೇಕ್ ಹಾಕಬೇಕು ಅಂತೇಳಿ ಪೊಲೀಸರು ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಈ ಒಂದು ನಾಳೆಯನ್ನು ಸಭೆ ಇತ್ತು, ಟ್ರಸ್ಟಿಗಳ ಸಭೆ ಇತ್ತು. ಸಭೆಗೂ ಕೂಡ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆ ಯಾವುದೇ ರೀತಿಯ ಸಭೆಯನ್ನು ಮಾಡಬೇಡಿ, ಜೊತೆಗೆ ಪ್ರತಿಭಟನೆ ಮಾಡುವಂಥದ್ದಾಗಲಿ ಅಥವಾ ಅಲ್ಲಿ ಪತ್ರಿಕಾಗೋಷ್ಠಿ ನಡೆಸುವಂಥದ್ದಾಗಲಿ ಯಾವುದು ಕೂಡ ಮಾಡಬಾರ್ದು ಅಂತೇಳಿ ಕೊಟ್ಟಿದ್ದಾರೆ. ಯಾಕಂದರೆ ಏನು ಮಾರ್ಚ್ 24ನೇ ತಾರೀಕಿತ್ತು ಸ್ವಾಮೀಜಿಯವರನ್ನು ಮಠದಿಂದ ಹೊರಗಡೆ ಹಾಕಬೇಕು, ಅವ್ರನ್ನ ಆ ಪೀಠದಿಂದ ಕೆಳಗಡೆಯಿಸಬೇಕು, ಪದಚ್ಯುತಿ ಮಾಡಬೇಕು ಅಂತೇಳಿ ಟ್ರಸ್ಟಿಗಳೆಲ್ಲರೂ ಕೂಡ ನಿರ್ಣಯವನ್ನು ಮಾಡಿದರು. ಯಾಕೆ ಈ ಒಂದು ಬುಗಿಲೆದ್ದಿರುವಂಥ ಅಸಮಾಧಾನ ಯಾಕೆ? ಟ್ರಸ್ಟಿಗಳು ಯಾಕೆ ಸ್ವಾಮೀಜಿ ವಿರುದ್ಧ ಮಾತನಾಡ್ತಿದ್ದಾರೆ? ಸ್ವಾಮೀಜಿ ಏನು ಮಾಡಿದ್ದಾರೆ? ಆಗಿದ್ದರೆ ಸ್ವಾಮೀಜಿ ಅಷ್ಟು ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರಾ? ಯಾವ ಕಾರಣಕ್ಕೋಸ್ಕರ ಸ್ವಾಮೀಜಿ ವಿರುದ್ಧ ಟ್ರಸ್ಟಿಗಳು ಮುಗಿಬಿದ್ದಿದ್ದಾರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಸ್ಟೋರಿಯಲ್ಲಿ. ಯಾಕಂದರೆ ಸ್ವಾಮೀಜಿ ಆದಂಥವರು ನಿರ್ವಿಘ್ನವಾಗಿ ನಿರಾಕಾರವಾಗಿರುವಂಥದ್ದು ಒಂದು ಮೂರ್ತಿ ಆಗಿರಬೇಕು. ಅವರು ಯಾವುದೇ ರೀತಿಯಾದ ಒಂದು ಲೋಭಕ್ಕೆ ಒಳಗಾಗಬಾರ್ದು. ಆ ರೀತಿಯಾಗಿರ್ಬೇಕಂತ ಸ್ವಾಮೀಜಿ ಕೇವಲ ಶೋಕಿ ಮಾಡ್ಕೊಂಡು ಅಡ್ಡಾಡ್ತಿದ್ದಾರೆ ಅಂತಂದೇಳಿ ಟ್ರಸ್ಟಿಗಳ ಆರೋಪ ಮಾಡ್ತಾ ಇದ್ದಾರೆ. ಯಾವಾಗ ಟ್ರಸ್ಟಿಗಳೆಲ್ಲರೂ ಸೇರಿ ಸ್ವಾಮೀಜಿಯ ಕೆಲವೊಂದು ಹ್ಯಾಬಿಟ್ಗಳನ್ನು ವಿರೋಧ ಮಾಡಿದ್ರು, ಆಗ ಆಡಳಿತಾಧಿಕಾರಿಯನ್ನು ಇಟ್ಕೊಂಡು ಸ್ವಾಮೀಜಿ ಟ್ರಸ್ಟಿಗಳ ವಿರುದ್ಧ ಅಕ್ರಮದ ಆರೋಪವನ್ನು ಹೊರಿಸ್ತಿದ್ದಾರೆ. ಅಫ್ಕೋರ್ಸ್ ಅಲ್ಲಿ ಅಕ್ರಮ ಆಗಿದೆಯೋ ಆಗಿಲ್ವೋ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಲಿ. ಅದು ಯಾಕಂದರೆ ಸಮಾಜದ ಹಣ, ಅದು ಯಾರೇ ತಿಂದಿದ್ರು ಕೂಡ ಪೀಠಾಧ್ಯಕ್ಷ ತಿಂದಿರಲಿ, ಅದನ್ನು ಆಡಳಿತಾಧಿಕಾರಿ ತಿಂದಿರಲಿ, ಟ್ರಸ್ಟಿಗಳು ತಿಂದಿರಲಿ, ಮಠದ ಹಣ ಅಂದರೆ ಸಮಾಜದ ಹಣ. ಅದು ಆ ಸಮಾಜದ ಹಣಕ್ಕೆ ಲೆಕ್ಕವನ್ನು ಕೊಡಲೇಬೇಕದು. ಅದು ನಾನು ಕೂಡ ಕೇಳ್ತೀನಿ, ಕೊಡಿ ಆ ಲೆಕ್ಕವನ್ನು ಅಂತೇಳಿ. ಆದರೆ ಆ ಲೆಕ್ಕ ಕೊಡೋದಕ್ಕಿಂತ ಮುಂಚೆ ಸ್ವಾಮೀಜಿಯನ್ನು ಯಾವ ಕಾರಣಕ್ಕೋಸ್ಕರ ಪೀಠ ತ್ಯಾಗ ಮಾಡಬೇಕು, ಆ ಸ್ವಾಮೀಜಿ ಯಾಕೆ ಮಠವನ್ನು ಬಿಟ್ಟು ಹೋಗಬೇಕು ಅಂತಂದೇಳಿ ಟ್ರಸ್ಟಿಗಳು ಆಗ್ರಹ ಮಾಡ್ತಿದ್ದಾರೆ. ಅಂದರೆ ಒಂದಷ್ಟು ಎಕ್ಸಾಂಪಲ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಆ ಒಂದು ಹೋಳಿ ಇದ್ದಂಥ ಸಂದರ್ಭದಲ್ಲಿ, ಕಳೆದ ವರ್ಷ ಆಚೆ ವರ್ಷ ಹೋಳಿ ಇದ್ದಂಥ ಸಂದರ್ಭದಲ್ಲಿ ಫಾರಿನ್ನಿಂದ ಒಂದಷ್ಟು ಜನ ಹೆಣ್ಮಕ್ಳನ್ನ ಕರೆಸಿ ಅಲ್ಲಿ ಹೋಳಿ ಆಡುವಂಥದ್ದು, ಇದು ನಮ್ಮ ಸಂಸ್ಕೃತಿನ ಅಂತೇಳಿ ಟ್ರಸ್ಟಿಗಳು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆಗಲೂ ಕೂಡ ವಿರೋಧ ಮಾಡಿದಂಥ ಟ್ರಸ್ಟಿಗಳು, ಬೇಡ ನೀವು ಫಾರಿನ್ನಿಂದ ಹೆಣ್ಮಕ್ಳ ಕರೆಸಿಲೆಲ್ಲ ಹೋಳಿ ಆಡುವಂಥದ್ದು, ಈ ರೀತಿ ಸಮಸ್ಯೆ ಆಗುತ್ತೆ, ಬೇಡ, ನೀವು ಧರ್ಮ ಕಾರ್ಯವನ್ನು ಮಾಡಿ, ಪಂಚಮಸಾಲಿ ಸಮಾಜವನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡಿ, ಪಾದ ಪೂಜೆಗೆ ಭಕ್ತರ ಮನೆಗೆ ಹೋಗಿ ಅಂತೇಳಿ ಸಾಕಷ್ಟು ಬೇಡ್ಕೊಂಡಿದ್ರು ಕೂಡ ಟ್ರಸ್ಟಿಗಳು ಸ್ವಾಮೀಜಿ ಮಾತನ್ನು ಕೇಳಿರಲಿಲ್ವಂತೆ. ಜೊತೆಗೆ ಕೊಟ್ಟೂರು ಈ ಭಾಗದ ಒಂದು ಚಿಕ್ಕ ತಿರುಪತಿ ಇದ್ದಂಗೆ, ಅದು ಕೊಟ್ಟೂರು ಅನ್ನೋ ಕ್ಷೇತ್ರ ಇದೆ, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಕೊಟ್ಟೂರೇಶ್ವರ. ಅಂತಹ ಸನ್ನಿಧಾನಕ್ಕೆ ಶೂ ಹಾಕ್ಕೊಂಡು ಪಾದಯಾತ್ರೆ ಹೋಗಿದ್ದಾರೆ ಸ್ವಾಮೀಜಿ. ಇದು ಕೂಡ ಟ್ರಸ್ಟಿಗಳ
ಆಕ್ರೋಶಕ್ಕೆ ಕಾರಣ ಇದೆ. ನೀವು ಆ ದೃಶ್ಯಗಳನ್ನು ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಶೂ ಹಾಕೊಂಡು ಹೋಗ್ತಿದ್ದಾರೆ ಅಂತ. ಒಂದು ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಶೂ ಹಾಕೊಂಡು ಹೋಗಿದ್ರೆ ಅದು ಸಮಸ್ಯೆ ಇರ್ತಿರಲಿಲ್ಲ ಅನಿಸ್ತದೆ ಬಹುಶಃ. ಯಾಕಂದರೆ ಬಿಸಿಲಿತ್ತು ಅಂತೇಳಿ ನಾವು ಮತ್ತೊಂದು ಏನೋ ಒಂದು ಸಮಜಾಯಿಷಿಯನ್ನು ಕೊಡ್ಬೋದಿತ್ತು. ಆದರೆ ರಾತ್ರಿ ವೇಳೆಗೆ ಒಂದು ಶೋ ಆಫ್ ಮಾಡಲಿಕ್ಕೆ ನಾನು ಕೊಟ್ಟೂರಿಗೆ ಪಾದಯಾತ್ರೆ ಹೋಗ್ತೀನಿ ಅಂತೇಳಿ ಶೂ ಹಾಕೊಂಡು ಪಾದಯಾತ್ರೆ ಹೋಗ್ತಾ ಇದ್ದಾರೆ. ದಾವಣಗೆರೆಯಿಂದ ಲಕ್ಷಾಂತರ ಭಕ್ತರು ಪಾದಯಾತ್ರೆಯನ್ನು ಒಂದು ಚಪ್ಪಲಿ ಹಾಕದಂಗೆ ಉಪವಾಸ ಇದ್ದು ಕೆಲವರೆಲ್ಲ ಪಾದಯಾತ್ರೆಯನ್ನು ಹೋಗ್ತಾರೆ. ಲಕ್ಷಾಂತರ ಭಕ್ತರು ಅವತ್ತು ಬಂದು ವ್ರತವನ್ನು ಹೇಳ್ತಾರೆ, ಉಪವಾಸ ಇರ್ತಾರೆ. ಅವತ್ತು ಒಂದು ಮೈಲಿಗೆ ಮಾಡ್ಕೊಳ್ದಂಗೆ ಅಷ್ಟು ಕಟ್ಟುನಿಟ್ಟಾಗಿ ಕೊಟ್ಟೂರೇಶ್ವರನಿಗೆ ಒಂದು ನಡ್ಕೊಳ್ತಾ ಇರಬೇಕಾದ್ರೆ ಒಬ್ಬ ಪಂಚಮಸಾಲಿ ಸಮಾಜದ ಸ್ವಾಮೀಜಿಯಾಗಿ ಲಕ್ಷಾಂತರ ಭಕ್ತರ ಮನಸ್ಸಿಗೆ ನೋವು ಮಾಡಿದ್ದಾರೆ, ಘಾಸಿ ಉಂಟು ಮಾಡಿದ್ದಾರೆ ಅಂತೇಳಿ ಟ್ರಸ್ಟಿಗಳ ಆರೋಪವನ್ನು ಮಾಡ್ತಿದ್ದಾರೆ. ಮೊನ್ನೆ ನಡೆದಂಥ ಟ್ರಸ್ಟಿಗಳ ಒಂದು ಏನು ಪ್ರೆಸ್ ಮೀಟ್ ಇತ್ತು, ಪ್ರೆಸ್ ಮೀಟಲ್ಲೂ ಕೂಡ ಚಂದ್ರಶೇಖರ್ ಪೂಜಾರ್ ಅದನ್ನು ಆರೋಪ ಮಾಡ್ತಾಯಿದ್ರು. ಲಕ್ಷಾಂತರ ಭಕ್ತರ ಮನಸ್ಸಿಗೆ ಬೇಜಾರಾಗಿದೆ, ಹಾಗಾಗಿ ಭಕ್ತರು ನಮಗೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಸ್ವಾಮೀಜಿ ರೀತಿ ಬಿಹೇವ್ ಮಾಡ್ತಾರೆ ನೋಡಿ ಅಂತೇಳಿ. ಅದು ನೀವು ದೃಶ್ಯಗಳು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಶೂ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಇದೊಂಥರ ಈ ಉಪದೇಶ ಮಾಡುವಂಥವ್ರು ಮನೆ ಮುಂದೆ ಅದೇನೋ ಮಾಡಿದ್ರು, ಅನಾಚಾರ ಮಾಡಿದ್ರು ಅಂತ ಆ ರೀತಿ ಆಯಿತು ಸ್ವಾಮೀಜಿದು. ಲಕ್ಷಾಂತರ ಜನಕ್ಕೆ ಉಪದೇಶ ಮಾಡ್ತಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ರಾಜಕಾರಣಿಗಳನ್ನ ಕೂರಿಸ್ಕೊಂಡು ಅಲ್ಲಿ ರಾಜಕೀಯವನ್ನು ಮಾಡ್ತಾರೆ. ಅಷ್ಟೆಲ್ಲ ಮಾಡುವಂಥ ಸ್ವಾಮೀಜಿ ಆ ಕನಿಷ್ಠ ಪರಿಜ್ಞಾನ ಇರಬೇಕಿತ್ತು. ಶೂ ಹಾಕ್ಕೊಂಡು ನಾನು ಪಾದಯಾತ್ರೆ ಹೋಗಬಾರ್ದು ಅಂತೇಳಿ. ಆ ಪಾದಯಾತ್ರೆ ಹೆಸರನ್ನು ಬಿಟ್ಟು ಹಾಗೆ ಹೋಗಿದ್ರೆ ಯಾರ್ದು ಸಮಸ್ಯೆ ಇರ್ತಿರಲಿಲ್ಲ ಬಹುಶಃ. ಪಾದಯಾತ್ರೆ ಮಾಡ್ತೀನಿ ನಾನು ಅಂದರೆ ಹಿಂದೆ ಕಾರು ಬರ್ತಾಯಿದೆ, ಇದು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಿಂದೆ ಒಂದು ಕಾರಿದೆ, ಸ್ವಾಮೀಜಿ ಹೋಗುವಂಥ ಕಾರು, ಪಕ್ಕದಲ್ಲಿ ಒಂದಷ್ಟು ಜನ ಭಕ್ತರಿದ್ದಾರೆ. ಆ ಭಕ್ತರು ಯಾರು ಕೂಡ ಚಪ್ಪಲಿ ಹಾಕಿಲ್ಲ. ಅವರು ನೋಡಿ ಬರೇ ಕಾಲಲ್ಲಿ ಭಕ್ತರು ಪಾದಯಾತ್ರೆ ಮಾಡ್ತಾಯಿದ್ರೆ, ಸ್ವಾಮೀಜಿ ಆದಂಥವ್ರು ಶೂ ಹಾಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ. ಇದು ಕೂಡ ಅಲ್ಲಿಯ ಆಕ್ರೋಶಕ್ಕೆ ಒಳಗಾಗಿರುವಂಥದ್ದು. ಅದ್ರ ಬಗ್ಗೆ ಚಂದ್ರಶೇಖರ್ ಪೂಜಾರ್ ಕೂಡ ಮಾತನಾಡಿದ್ದಾರೆ. ಯಾಕೆ ಯಾವ ಕಾರಣಕ್ಕೋಸ್ಕರ ನಾವು ವಿರೋಧ ಮಾಡಿದ್ವಿ ಅಂತೇಳಿ ಚಂದ್ರಶೇಖರ್ ಪೂಜಾರ್ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ನಾನು ನಂತರ ಇಡೀ ಮಠದ ವ್ಯವಸ್ಥೆಯ ಬಗ್ಗೆ ನಾನು ಅಪ್ಡೇಟನ್ನು ಮಾಡ್ತಾ ಹೋಗ್ತೇನೆ. ಇವತ್ತು ಬರೀ ಕೇವಲ 2 ಕಿಲೋಮೀಟರ್ ಕೊಟ್ಟೂರಿಗೆ ಪಾದಯಾತ್ರೆ ಮಾಡಿದಂಥ ನಮ್ಮ ಶ್ರೀಗಳು ಕಾಲಲ್ಲಿ ಬೂಟನ್ನು ಧರಿಸಿ ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಕೊಟ್ಟೂರು ಆರಾಧ್ಯ ದೈವ ಕೋಟ್ಯಾಂತರ ಭಕ್ತರು ಇವತ್ತು ಪಾದಯಾತ್ರೆ ಮಾಡ್ತಾರೆ. ನೀವು ಬೂಟಲ್ಲಿ ಪಾದಯಾತ್ರೆ ಮಾಡಿದ್ರೆ ನಮ್ಮ ಸಮಾಜದ ಜಗದ್ಗುರುಗಳಿಗೆ ಜನ ಏನಂತಾರೆ ಅಂತ ಹೇಳಿ ಭಕ್ತರ ಮನವಿ ಮೇರೆಗೆ ನಿಮ್ಮ ಆಚಾರ ವಿಚಾರಗಳನ್ನ ತಿದ್ಕೇಳ್ರಿ ಅಂತಕ್ಕಂಥ ಮನವಿ ಮಾಡಿದ್ವಿ. ಇವತ್ತು ಬರೀ ಕೇವಲ 2 ಕಿಲೋಮೀಟರ್ ಕೊಟ್ಟೂರಿಗೆ ಪಾದಯಾತ್ರೆ ಮಾಡಿದಂಥ ನಮ್ಮ ಶ್ರೀಗಳು ಕಾಲಲ್ಲಿ ಬೂಟನ್ನು ಧರಿಸಿ ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಕೊಟ್ಟೂರು ಆರಾಧ್ಯ ದೈವ ಕೋಟ್ಯಾಂತರ ಭಕ್ತರು ಇವತ್ತು ಪಾದಯಾತ್ರೆ ಮಾಡ್ತಾರೆ. ನೀವು ಬೂಟಲ್ಲಿ ಪಾದಯಾತ್ರೆ ಮಾಡಿದ್ರೆ ನಮ್ಮ ಸಮಾಜದ ಜಗದ್ಗುರುಗಳಿಗೆ ಜನ ಏನಂತಾರೆ ಅಂತ ಹೇಳಿ ಭಕ್ತರ ಮನವಿ ಮೇರೆಗೆ ನಿಮ್ಮ ಆಚಾರ ವಿಚಾರಗಳನ್ನ ತಿದ್ಕೇಳ್ರಿ ಅಂತಕ್ಕಂಥ ಮನವಿ ಮಾಡಿದ್ವಿ. ಎಸ್ ಚಂದ್ರಶೇಖರ್ ಪೂಜಾರು ಮಾತನಾಡೋದು ಕೇಳಿಸ್ಕೊಂಡ್ರಿ. ಸ್ವಾಮೀಜಿ ಯಾವ ರೀತಿ ಶೂ ಅನ್ನು ಹಾಕ್ಕೊಂಡು ಒಂದು ಪಾದಯಾತ್ರೆಯನ್ನು ಹೋಗಿದ್ದಾರೆ, ಜೊತೆಗೆ ಭಕ್ತರು ಯಾವ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಅದ್ರ ಜೊತೆಗೆ ಏನು ಸ್ವಾಮೀಜಿ ಆಯ್ಕೆ ಆಯಿತು 2018ರಲ್ಲಿ ಸ್ವಾಮೀಜಿಯವರ ಆಯ್ಕೆ ಆಗಿದ್ದು. ಅಂದರೆ ಮೊದಲ ಸ್ವಾಮೀಜಿ ಏನಿದ್ರು ಅವರ ದೈವ ದಿನದ ನಂತರ ಲಿಂಗೈಕ್ಯರಾದ ನಂತರ ಇನ್ನೊಬ್ಬ ಸ್ವಾಮೀಜಿ ಸಿದ್ಧಲಿಂಗ ಸ್ವಾಮೀಜಿ ಅಂತ ಕರ್ಕೊಂಡು ಬರ್ತಾರೆ. ಅವರನ್ನು ಕೂಡ ಅಲ್ಲೊಂದು ಮಠದಷ್ಟು ಅವರ ಲೋಪದೋಷಗಳನ್ನು ಇಟ್ಕೊಂಡು ಟ್ರಸ್ಟ್ಗಳು ಅವರನ್ನು ಹೊರಗಡೆ ಹಾಕ್ತಾರೆ. ಮತ್ತೆ ಹೊಸ ಸ್ವಾಮೀಜಿನ ಹುಡುಕಬೇಕು ಅಂತೇಳಿ ರಾಜ್ಯಾದ್ಯಂತ ಟ್ರಸ್ಟ್ ಪ್ರವಾಸವನ್ನು ಮಾಡುತ್ತೆ. ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ವಾಮೀಜಿಗಳನ್ನು ಹುಡುಕ್ತಾರೆ. ಅಂದರೆ ನಮ್ಮ ಪಂಚಮಸಾಲಿ ಪೀಠಕ್ಕೆ ಯಾರು ಸೂಕ್ತರಾಗ್ತಾರೆ ಅಂತೇಳಿ ಆ ಹುಡುಕುವಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಇದು ನಾನೊಂದು ನೆಕ್ಸ್ಟ್ ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ. 2018ರಲ್ಲಿ ಟ್ರಸ್ಟಿಗಳು ಮಾತನಾಡಿದ್ದಂಥ ವೀಡಿಯೋ ಅದು. ಅಂದರೆ ಇಡೀ ರಾಜ್ಯ ಓಡಾಡಿದಾಗ ಯಾರೂ ಕೂಡ 100% ಪ್ಯೂರಿಟಿ ಇರುವಂಥ ಸ್ವಾಮೀಜಿಗಳು ಸಿಗಲಿಲ್ವಂತೆ. ನನಗೆ ಆಶ್ಚರ್ಯ ಆಗುತ್ತೆ. ಕೇವಲ 70-80% ಅಷ್ಟೇ ಓಕೆ ಆಗುವಂಥದ್ದು ಆ ಪರೀಕ್ಷೆಯಲ್ಲಿ. ಅಂದರೆ ಇವರೇನು ಒಂದು ಪರೀಕ್ಷೆಯನ್ನು ಮಾಡ್ತಾ ಒಂದು ಸ್ವಾಮೀಜಿ ಆಗಲಿಕ್ಕೆ ಒಂದು ಮಾನದಂಡವನ್ನು ಇಟ್ಕೊಂಡಿರ್ತಾರೆ. ಆ ಮಾನದಂಡದ ಪ್ರಕಾರ ಈ ಸ್ವಾಮೀಜಿ ಕೂಡ ಏನು ವಚನಾನಂದ ಸ್ವಾಮೀಜಿ ಇದ್ದಾರೆ, ಅವರು ಕೂಡ ಕೇವಲ 60-70% ಅಥವಾ 80% ಅಷ್ಟೇ ಓಕೆ ಆಗಿರುವಂಥದ್ದು. ಇದ್ದಿದ್ರಲ್ಲಿ ಬೆಟ್ರು ಅಂತೇಳಿ ಇವ್ರನ್ನ ಕರ್ಕೊಂಬಂದು ಕೂರಿಸಿದ್ರಂತೆ. ಆ ಕೂರಿಸಿದಂಥವ್ರು ಕೂಡ ಇವ್ರನ್ನ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂರಿಸಿರ್ತಾರೆ ಸ್ವಾಮೀಜಿ ಆದವ್ರನ್ನ. ಇದು ಪರ್ಮನೆಂಟ್ ಸ್ವಾಮೀಜಿ ಅಲ್ಲ ಮಠಕ್ಕೆ. ಸೊ ಟ್ರಸ್ಟಲ್ಲಿರುವಂಥ ಟ್ರಸ್ಟ್ ಡೀಡ್ ಕೂಡ ಅದೇ ರೀತಿ ಇದೆ. ಟ್ರಸ್ಟಿಗಳು ಕೂಡ ಇವ್ರನ್ನ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ. ಟ್ರಸ್ಟಿಗಳು 2018ರಲ್ಲಿ ಹೇಳ್ತಾರೆ ಯಾರು ಸ್ವಾಮೀಜಿಯಾಗಿ ಮಠಕ್ಕೆ ಬರ್ತಾರೆ ಅವರು ಮೊದಲು 2 ವರ್ಷ ಪ್ರೊಫೆಷನರಿ ಪೀರಿಯಡ್ ಇರ್ತಾರೆ. ನಂತರ ಅವರ ಆ್ಯಕ್ಟಿವಿಟಿಯನ್ನು ನೋಡಿ ನಾವು ಕಂಟಿನ್ಯೂ ಮಾಡ್ತೀವಿ. ಯಾವಾಗ ಬೇಕಿದ್ರೂ ನಾವು ಅವ್ರನ್ನ ಪೀಠದಿಂದ ಕೆಳಗಡೆ ಇಳಿಸುವಂತಹ ಅಧಿಕಾರ ಇಡೀ ಟ್ರಸ್ಟಿಗಿದೆ ಅಂತಂದೇಳಿ ಒಂದು 2018ರ ಪ್ರೆಸ್ ಮೀಟ್ನ ವಿಡಿಯೋನ ನಾನು ಪ್ಲೇ ಮಾಡ್ತೀನಿ. ಬಾವಿ ಬೆಟ್ಟಪ್ಪನವರು ಹಾಗೆ ಬಸವರಾಜ ದಿಂಡೂರು ಅವರು ಹಿರಿಯರು, ಆ ಸಮಾಜದ ಹಿರಿಯರು ಮತ್ತು ಟ್ರಸ್ಟ್ನ ಹಿರಿಯರು, ಆ ಧರ್ಮದರ್ಶಿಗಳು ಅವರು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ನಾನು ನಂತರ ಮತ್ತೆ ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತೇನೆ. ಈಗಾಗಲೇ 10-15 ಸ್ವಾಮಿಗಳನ್ನ ನಾವು ಸಂದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಯಾರೂ ಕೂಡ 100ಕ್ಕೆ 100ರಷ್ಟು ಪರಿಶುದ್ಧತೆ ಇದ್ದಂಥ ಸ್ವಾಮಿಗಳು ನಮಗೆ ಇವತ್ತು ತನಕ ಲಭ್ಯ ಆಗಿಲ್ಲ. ಕೊನೆಗೆ 80% 75% ಬಂದರೂ ಚಿಂತಿಲ್ಲ, ಒಬ್ಬ ಸ್ವಾಮಿಗಳನ್ನ ಮಾಡಲೇಬೇಕು ಅನ್ನುವಂಥ
ತೀರ್ಮಾನ ನಮ್ಮದು ಆಗಿರೋದ್ರಿಂದ, ಜೊತೆಗೆ ಇವತ್ತು ಪೂರ್ಣ ಅಧಿಕಾರವನ್ನು ಕೊಟ್ಟಿರೋದ್ರಿಂದ ಆಯ್ಕೆ ಸಮಿತಿಯವರು ಭಾಳ ಸ್ವಲ್ಪ ದಿನಗಳಲ್ಲಿ ಆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡ್ತಾರೆ. ಯಾವುದೇ ಸ್ವಾಮಿಗಳನ್ನ ನಾವು ಮಾಡಿದರೆ 1 ವರ್ಷ ಅಥವಾ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಅವ್ರನ್ನ ನೋಡಿಕೊಂಡು ಮುಂದೆ ಅವನ್ನ ಕಂಟಿನ್ಯೂ ಮಾಡಬೇಕು ಅಂತ ತಿಳ್ಕೊಂಡು ಆನಂತರ ಪಟ್ಟಾಧಿಕಾರ ಮಾಡಬೇಕಂತ ತಿಳ್ಕೊಂಡು ಇವತ್ತಿನ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಆಗಿದೆ. ಎಸ್, ಕೇಳಿಸ್ಕೊಂಡ್ರಾಗ ಬಾವಿ ಬೆಟ್ಟಪ್ಪನವರು ಹಾಗೂ ಬಸವರಾಜ ದಿಂಡಸೂರು ಅವ್ರು ಏನು ಮಾತನಾಡಿದ್ರು ಅಂತ. ಅಂದರೆ ಒಂದು 100% ಪ್ಯೂರಿಟಿ ಇರುವಂಥ ಸ್ವಾಮೀಜಿಯನ್ನು ಹುಡುಕಿದ್ವಿ ನಾವು, ಆದರೆ 100% ಪ್ಯೂರಿಟಿ ಇರುವಂಥ ಸ್ವಾಮೀಜಿ ಸಿಗಲಿಲ್ಲ. ಹಾಗಾಗಿ ಒಂದು 70 to 80% ಇರುವಂಥವ್ರನ್ನ ಕರ್ಕೊಂಬಂದು ಮಠಕ್ಕೀಗ ಪೀಠಾಧ್ಯಕ್ಷರನ್ನು ಮಾಡಿದ್ದೀವಿ ಅಂತೇಳಿ ಒಬ್ರು ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ ಇವ್ರನ್ನ ಪ್ರೊಬೇಷನರಿ ಪೀರಿಯಡಲ್ಲಿ 2 ವರ್ಷ ಇಟ್ಟಿರ್ತೀವಿ, ನಂತರ ನಾವು ಅದನ್ನು ಕಂಟಿನ್ಯೂ ಮಾಡುವಂಥ ಪ್ರೊಸೀಜರ್ ನಡೆಯುತ್ತೆ ಅಂತೇಳಿ. ಇದೆಲ್ಲ ಅಂದರೆ ಈ ಹಿನ್ನೆಲೆ 2018ರಲ್ಲಿ ಏನಾಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಹಾಗಿದ್ರೆ ಮಠದಲ್ಲಿ ಕಿತ್ತಾಟ ಆಗಲಿಕ್ಕೆ ಕಾರಣ ಏನು ಅಂತ ಏನೋ ಒಂದು ರೀಸನ್ ಇರಬೇಕಲ್ಲ. ಯಾವುದೋ ಒಂದು ಸಂಘರ್ಷ ಆಗುತ್ತೆ ಅಂದರೆ ಆ ಸಂಘರ್ಷ ಆಗಲಿಕ್ಕೆ ಒಂದು ರೀಸನ್ ಇರಬೇಕು. ಹಾಗಿದ್ರೆ ಆ ರೀಸನ್ ಏನು ಅಂತ ನೋಡೋದಾದರೆ ಮಾರ್ಚ್ 10ನೇ ತಾರೀಕು ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಒಂದು ಟ್ರಸ್ಟಿಗಳ ಸಭೆಯನ್ನು ಕರೆದಿರ್ತಾರೆ. ಆಡಳಿತಾಧಿಕಾರಿ, ಸ್ವಾಮೀಜಿ ಸೇರಿದಂತೆ ಇಡೀ ಟ್ರಸ್ಟಿಗಳಿರ್ತಾರೆ. ಆ ದೃಶ್ಯಗಳು ನೋಡ್ತಾ ಇದ್ದೀರಿ ನೀವು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಒಬ್ಬ ಟ್ರಸ್ಟಿ ಆಡಳಿತಾಧಿಕಾರಿ ವಿರುದ್ಧ ಒಂದು ಆರೋಪವನ್ನು ಮಾಡ್ತಾರೆ. ನೀವು 2.5 ವರ್ಷ ಆಯಿತು ಆಡಳಿತಾಧಿಕಾರಿಯಾಗಿ ಬಂದು ಆ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ನೀವೇನು ವರ್ಕ್ ಮಾಡ್ತಾ ಇಲ್ಲ ಅಂತೇಳಿ ಆಡಳಿತಾಧಿಕಾರಿ ವಿರುದ್ಧ ಒಂದು ಆರೋಪವನ್ನು ಮಾಡ್ತಾರೆ. ಆ ತಕ್ಷಣಕ್ಕೆ ಅಲ್ಲಿದ್ದಂಥವ್ರು ಅದನ್ನು ಬೇರೆ ರೀತಿಯಾಗಿ ಡೈವರ್ಟನ್ನು ಮಾಡ್ತಾರೆ. ಯಾರು ಸ್ವಾಮೀಜಿ ಇದ್ದಾರೆ, ಸ್ವಾಮೀಜಿ ಜೊತೆಗೆ ಆಡಳಿತಾಧಿಕಾರಿ ರಾಜ್ಕುಮಾರ್ ಏನಿದ್ದಾರೆ ಅವರು ಸ್ವಾಮೀಜಿಯ ಪರವಾಗಿ ಕೆಲಸ ಮಾಡ್ತಾ ಇರುವಂಥವ್ರು. ಜೊತೆಗೆ ಒಂದಿಬ್ಬರು 3 ಟ್ರಸ್ಟಿಗಳೇನಿದ್ರು ಆ ಟ್ರಸ್ಟಿಗಳು ಕೂಡ ಸ್ವಾಮೀಜಿ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಅಲ್ಲಿಯ ಟ್ರಸ್ಟಿಗಳು ಆರೋಪವನ್ನು ಮಾಡ್ತಾರೆ. ಯಾರು ಒಂದು ಆಡಳಿತಾಧಿಕಾರಿ ವಿರುದ್ಧ, ನೀವು 2.5 ವರ್ಷ ಆಯಿತು ಬಂದು 2.5 ವರ್ಷ ಆದರೂ ಕೂಡ ಏನೂ ಡೆವಲಪ್ಮೆಂಟ್ ಮಾಡಿಲ್ಲ, ಅಂದರೆ ಆ ಒಂದು ಬಿಲ್ಡಿಂಗ್ ಕಟ್ಟೋ ಕಾರ್ಯ ಏನಿದೆ ಅದನ್ನು ಮುಗಿಸಿಲ್ಲ ಅಂತೇಳಿ. ಅದಾದ ನಂತರ ಅಲ್ಲಿ ಒಂದು ವಾಗ್ವಾದ ಆಗುತ್ತೆ, ಒಂದು ದೊಡ್ಡ ಹೈಡ್ರಾಮಾನೇ ಕ್ರಿಯೇಟ್ ಆಗುತ್ತೆ. ರಾತ್ರಿ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡುವಂಥದ್ದು, DVR ಅನ್ನು ತೆಗೆದುಕೊಂಡು ಹೋಗುವಂಥದ್ದು, ಇಡೀ ರಾತ್ರಿ ಒಂದು ದೊಡ್ಡ ಹೈಡ್ರಾಮಾ ಆಗುತ್ತೆ. ಹೈಡ್ರಾಮಾ ಆದಮೇಲೆ ಎರಡೂ ಕಡೆಯವರು, ಈ ಕಡೆ BC ಉಮಾಪತಿ ಅನ್ನೋ ಟೀಮ್ ಏನಿದ್ದಾರೆ ಅವರು ಮತ್ತು ಸ್ವಾಮೀಜಿ ಅನ್ನೋ ಟೀಮ್ ಏನಿದ್ದಾರೆ, ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾರೆ. ಇಬ್ಬರು ಕೂಡ ಪ್ರೆಸ್ ಮೀಟನ್ನು ಮಾಡ್ತಾರೆ. ಆದರೆ ಅದು ಸತ್ಯಾಸತ್ಯತೆಯನ್ನು ನೋಡೋಕೆ ಹೋಗೋದಾದರೆ ಇಬ್ಬರೂ ಕೂಡ ಅಲ್ಲಿ ಆ ತಪ್ಪುಗಳನ್ನು ಮಾಡಿದ್ದಾರೆ. ಇವರು ಒಂದು ವೇಳೆ ಲೆಕ್ಕ ಕೊಟ್ಟಿಲ್ಲ ಅಂತಾದರೆ ಇವರು ಕೂಡ ಲೆಕ್ಕ ಕೊಡಬೇಕಾಗತ್ತೆ. ಉಮಾಪತಿಯವರಾಗಿರ್ಬೋದು, ಆ ಟೀಮ್ ಆಗಿರ್ಬೋದು, ಲೆಕ್ಕವನ್ನು ಕೊಡಬೇಕಾಗತ್ತೆ. ಸ್ವಾಮೀಜಿ ಆದರೂ ಕೂಡ ಅಷ್ಟೇ ಸೌಮ್ಯ ಸ್ವಭಾವದಲ್ಲಿರಬೇಕು. ಯಾವುದೇ ರೀತಿಯಾಗಿ ಒಂದು ದೌಲತ್ತು ದಿಮಾಕನ್ನು ತೋರಿಸಬಾರ್ದು. ಬಹುಶಃ ನಿಮ್ಗೆಲ್ರಿಗೂ ಒಂದು ಗೊತ್ತಿರುತ್ತೆ, ಯಡಿಯೂರಪ್ಪನವರು CM ಆಗಿದ್ದಂಥ ಸಂದರ್ಭ ಅನ್ಸುತ್ತೆ. ಬಹುಶಃ ನನಗೆ ಅದನ್ನು ನೆನಪಿ ಬರ್ತಾ ಇದೆ. ಇದೇ ಹರಿಹರ ಮಠದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವ್ರು ಕುತ್ಕೊಳ್ರಿ ನೀವು ಅಂತೇಳಿ ದೌರ್ಜನ್ಯದಿಂದ ಕೂರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಹುಶಃ ಅವತ್ತು ಅವರು ಕೂಡ ಒಂದು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿರೋ ಕಾರಣದಿಂದ ಅದನ್ನು ತಡ್ಕೊಂಡಿದ್ರು ಅನಿಸುತ್ತೆ. ಬೇರೆಯವರಾಗಿದ್ದರೆ ಮಕ್ಕಳು ಕುಗ್ದೋಗ್ತಾ ಇದ್ರು ಸ್ವಾಮೀಜಿನ. ರಾಜಕಾರಣ ಎಲೆಕ್ಷನ್ ಬಂದಾಗ ಇವರೆಲ್ಲ ಸಪೋರ್ಟ್ ಬೇಕಾಗುತ್ತೆ ಅಂತೇಳಿ ರಾಜಕಾರಣಿಗಳು ಇವ್ರು ಮಾಡುವ ಎಲ್ಲ ಕೆಲಸಗಳಿಗೆ ಒಂದಷ್ಟು ಸಪೋರ್ಟನ್ನು ಕೊಡ್ತಾರೆ. ಜೊತೆಗೆ ಮೊನ್ನೆ ಕನಕಪುರದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರಿಗೆ ಒಬ್ಬ ಸೇವಕನಾಗಿ ವರ್ತನೆಯನ್ನು ಮಾಡಿದ್ದಾರೆ ಸ್ವಾಮೀಜಿ ಅನ್ನೋ ಆರೋಪವನ್ನು ಟ್ರಸ್ಟಿಗಳು ಹೇಳ್ತಾ ಇರುವಂಥದ್ದು. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದಮೇಲೆ ಮೊನ್ನೆ ಆದಂಥ ಡೆವಲಪ್ಮೆಂಟ್ ಏನಿತ್ತು, ಆ ಡೆವಲಪ್ಮೆಂಟ್ ಒಂದಂತಕ್ಕೆ ಆಯ್ತದು. ಯಾವಂತಕ್ಕಾಯಿತು, ಆರೋಪವನ್ನು ಮಾಡಿದ್ರು ಟ್ರಸ್ಟಿಗಳು, ಇವ್ರ ಮೇಲೆ ಆರೋಪವನ್ನು ಮಾಡಿದ್ರು, ಸ್ವಾಮೀಜಿ ಕಡೆಯವರು ಟ್ರಸ್ಟಿಗಳ ಮೇಲೆ ಆರೋಪವನ್ನು ಮಾಡಿದ್ರು, ಕಂಪ್ಲೇಂಟ್ ಆಯಿತು, ಆರೋಪ ಪ್ರತ್ಯಾರೋಪ ಎಲ್ಲ ಒಂದು ಕಡೆ ಆಯಿತು. ಅದರ ಮುಂದಿನ ಅಪ್ಡೇಟ್ ವರ್ಷ ಏನಂದರೆ ಸ್ವಾಮೀಜಿ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಸ್ಟಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಹಣವನ್ನು ಕೊಟ್ಟು ಭಕ್ತರಿಂದ ಪ್ರತಿಭಟನೆ ಮಾಡಿಸಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ. ಆ ಒಂದು ಹಣ ಕೊಡುವಂತಹ ದೃಶ್ಯಾವಳಿಗಳು ಕೂಡ ಒಂದು ಕಡೆ ನಿಮಿಷಕ್ಕೆ ಲಭ್ಯವಾಗಿದ್ದಾವೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಕೂಡ ಆಗ್ತಾ ಇದೆ. ಆಡಳಿತಾಧಿಕಾರಿ ರಾಜ್ಕುಮಾರ್ ಏನಿದ್ದಾರೆ, ರಾಜ್ಕುಮಾರ್ಗೆ ಸಂಬಂಧಪಟ್ಟಂಥ ವ್ಯಕ್ತಿ ಏನೊಬ್ಬ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಆ ವ್ಯಕ್ತಿ ಬಂದು ಅಲ್ಲಿ ಕೂರ್ತಾನೆ, ಸ್ವಾಮೀಜಿ ಒಳಗಡೆ ಹೋಗ್ತಾರೆ, ಹೋಗಿ ಸರಿಸುಮಾರು 1 ರಿಂದ 1.5 ಲಕ್ಷ ಹಣ ಕ್ಯಾಶನ್ನು ತೆಗೆದುಕೊಂಡು ಬರ್ತಾರೆ. ಆ ಕ್ಯಾಶನ್ನು ತೆಗೆದುಕೊಂಡು ಬಂದು ಅಲ್ಲಿ ಕೊಟ್ಟು ತಕ್ಷಣಕ್ಕೇ, ಅಂದರೆ ಏನು ಮಾತನಾಡೋದಿಲ್ಲ, ಕನಿಷ್ಠ ಹಣ ಕೊಡುವಂಥ ಸಂದರ್ಭದಲ್ಲಿ ಏನೋ ಮಾತುಕತೆ ಇರುತ್ತಲ್ಲ, ಕೊಡ್ತಾರೆ, ಅವರಿಬ್ಬರು ಕೂಡ ಹೋಗ್ತಾರೆ. ಆ ರೀತಿಯಾಗಿ ಆ ಒಂದು ಸಂಘಟನೆಯಲ್ಲಿ ಒಂದು ಘಟನೆ CC ಕ್ಯಾಮ್ರಾದಲ್ಲಿ ದೃಶ್ಯ ಸರಿಯಾಗಿರುವಂಥದ್ದು. ಯಾಕೆ ಹಣವನ್ನು ಕೊಟ್ಟಿದ್ದು? ಸೊ ಅಲ್ಲಿಯ ಈಗಿರೋ ಟ್ರಸ್ಟಿಗಳೇನೋ ಆರೋಪವನ್ನು ಮಾಡ್ತಿದ್ದಾರೆ ಸ್ವಾಮೀಜಿ ವಿರುದ್ಧ. ಅವರ ಮಾಹಿತಿಯ ಪ್ರಕಾರ, ಅವರು ಹೇಳುತ್ತಿರುವ ಪ್ರಕಾರ ನಾಳೆ ನಡೆಯುವಂಥ ಮಾರ್ಚ್ 24ನೇ ತಾರೀಕಿಗೆ ಭಕ್ತರೆಲ್ಲರೂ ಕೂಡ ಮಠಕ್ಕೆ ಬರಬೇಕು. ಮಠಕ್ಕೆ ಬಂದು ಸ್ವಾಮೀಜಿಯ ಪರವಾಗಿ ಒಂದಷ್ಟು ಜನ ಭಕ್ತರು ಪ್ರತಿಭಟನೆಯನ್ನು ಮಾಡಬೇಕು, ಗದ್ದಲವನ್ನು ಸೃಷ್ಟಿ ಮಾಡಬೇಕು, ಅಲ್ಲೋಲ ಮಾಡಬೇಕು ಅಂತೇಳಿ ಹಣವನ್ನು ಕೊಟ್ಟಿದ್ದಾರೆ ಅಂತ ಆರೋಪ. ಸೊ ಅದು CCTVಯಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ದೃಶ್ಯದಲ್ಲಿ ಕಾಣ್ತಾ ಇದೆ ಅಂತೇಳಿ. ಅಂದರೆ ಒಬ್ಬ ಸ್ವಾಮೀಜಿ ಆದಂದರು ಇಷ್ಟು ಕೀಳುಮಟ್ಟಕ್ಕೆ ಇಳಿಬೇಕಂತ, ತಮ್ಮ ಪರವಾಗಿ ಯಾರೋ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿನೋ, ತಮ್ಮ ಪರವಾಗಿ ಯಾರೊಬ್ಬರು ಸುದ್ದಿ ಮಾಡಬೇಕು ಅಂತೇಳಿನೋ, ಇನ್ನೊಂದು ಮಾಡಿ ಹಣ ಕೊಟ್ಟು ಮಾಡಿಸ್ಕೊಳ್ಳೋದು ದರ್ದ ಏನಾದರೂ ಇದೆಯಾ ಇವರಿಗೆ ಅಂತ. ಹೌದು, ನಿಮಗೆ ಅಲ್ಲಿ ಟ್ರಸ್ಟಿಗಳು ಹೇಳ್ತಿದ್ದೀರಾ ನೀವು ಅಲ್ಲಿ ಸರಿ ಇಲ್ಲ, ನೀವು ಬಿಟ್ಟೋಗಿ ಅಂತಿದ್ದೀರಾ, ಬಿಟ್ಟೋಗಿ ಒಳಗಡೆ ಲೀಗಲಿ ಹೋರಾಟವನ್ನು ಮಾಡಿ.
ಅಲ್ಲಿ ಟ್ರಸ್ಟಿಗಳಿರುವಂಥವರು ಅಕ್ರಮ ಮಾಡಿದ್ದಾರೆ, 8 ಕೋಟಿ ಹಣ ತಿಂದಿದ್ದಾರೆ, 10 ಕೋಟಿ ಹಣ ತಿಂದಿದ್ದಾರೆ ಆರೋಪವನ್ನು ಮಾಡಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಡಿ, ಸರ್ಕಾರಕ್ಕೆ ಕಂಪ್ಲೇಂಟನ್ನು ಕೊಡಿ, ಒಂದು ಆಡಿಟಿಂಗ್ ಮಾಡಿಸಿ. ಅದನ್ನು ಯಾರು ತಪ್ಪಿತಸ್ಥಿದೆ ಅವ್ರ ಮೇಲೆ ಕ್ರಮವಾಗಲಿ. ನಾನು ಅದ್ರ ಬಗ್ಗೆ ಎರಡೇ ಮಾತೇ ಇಲ್ಲ ನನಗೆ. ಆದರೆ ಸ್ವಾಮೀಜಿ ಆದಂಥವ್ರು ಯಾವ ರೀತಿ ನಡ್ಕೊಳ್ಬೇಕು ಅಂತ ಆ ರೀತಿಯಾಗಿ ಸ್ವಾಮೀಜಿ ನಡ್ಕೊಳ್ತಾ ಇಲ್ಲ. ಚುನಾವಣೆಗಳಲ್ಲಿ ನೇರವಾಗಿ ಭಾಗಿಯಾಗ್ತಿದ್ದಾರೆ. ಇದೆಲ್ಲದರ ನಡುವೆ ಆ ಭಾಗದಲ್ಲಿರುವಂಥ ಏನೊಂದಷ್ಟು ಹಳ್ಳಿಗಳಿದ್ದಾವೆ, ಪ್ಯೂರ್ ಪಂಚಮಸಾಲಿ ಸಮಾಜ ಇರುವಂತಹ ಹಳ್ಳಿಗಳಲ್ಲಿ ಇವತ್ತಿನವರೆಗೂ ಕೂಡ ಹೋಗಿ ಅಲ್ಲಿ ಒಂದು ಪಾದ ಪೂಜೆಗೆ ಮಾಡಿಸ್ಕೊಳ್ಳುವಂಥದ್ದಾಗಿರಲಿ, ಧರ್ಮ ಕಾರ್ಯ ಮಾಡುವಂಥದ್ದಾಗಿರಲಿ ಯಾವುದು ಕೂಡ ಈ ಸ್ವಾಮೀಜಿ ಮಾಡಿಲ್ವಂತೆ. ಕೇವಲ ಮಠದಲ್ಲಿ ಕೂತು ಯೋಗವನ್ನು ಮಾಡ್ಕೊಂಡು ಭೋಗವನ್ನು ಮಾಡಿಕೊಂಡು ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡಿದ್ದಾರೆ ಬಿಟ್ಟರೆ ಸಮಾಜಕ್ಕೆ ಇವರಿಂದ ಯಾವುದೇ ರೀತಿಯಾದ ಕೊಡುಗೆ ಇಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಇವ್ರನ್ನ ಹೊರಗಡೆ ಹಾಕಬೇಕು ಅಂತೇಳಿ ಮಾರ್ಚ್ 24ನೇ ತಾರೀಕಿಗೆ, ಅಂದರೆ ನಾಳೆ ಮಂಗಳವಾರ ಫಿಕ್ಸ್ ಆಗಿತ್ತು. ಆದರೆ ಪೊಲೀಸ್ನವರು ಇಬ್ಬರು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಇದು ಡೇಟ್ ಪೋಸ್ಟ್ಪೋನ್ ಆಗಿದೆ, ಅಂದರೆ ಕೌಂಟ್ಡೌನ್ ಶುರುವಾಗಿದೆ. ವಚನಶ್ರೀಗೆ ಕಿಕ್ಔಟ್ ಮಾಡಲಿಕ್ಕೆ ಆ ಕೌಂಟ್ಡೌನ್ ಶುರುವಾಗಿದೆ. 100% ವಚನಶ್ರೀಗಳನ್ನು ಅಲ್ಲಿಂದ ಕಿಕ್ಔಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಆ ಟ್ರಸ್ಟ್ ಬೈಲಾದಲ್ಲಿರುವಂಥದ್ದೇ ಹಾಗೆ. ಇಡೀ ಸಮಾಜ ಏನಂದರೆ ಆ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ನವರು ಎಲ್ಲರೂ ಕೂಡ ಒಪ್ಕೊಂಡ್ರೆ ಅವ್ರನ್ನ ಹೊರಗಡೆ ಹಾಕಬೇಕು ಅಂತೇಳಿ. ಈಗ ಇವ್ರಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಹಿಂದೆ ಬ್ಯಾಕ್ ಬೋನ್ ಇದ್ರಲ್ಲ, ಮುರುಗೇಶ್ ನಿರಾಣಿ ಅವರು ಇರ್ಬೋದು, ಆ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರು ಇರ್ಬೋದು, ಎಲ್ಲರೂ ಕೂಡ ಇವ್ರಿಗೆ ವಿರುದ್ಧವಾಗಿದ್ದಾರೆ. ಇದೇ ವಚನಾನಂದ ಸ್ವಾಮೀಜಿ, ಬಸವರಾಜ ಬೊಮ್ಮಾಯಿ ಇರಿದಂತೆ ರಾಜ್ಯದ ನಾನಾ ರಾಜಕಾರಣಿಗಳಿಗೆ ಫೋನ್ ಮಾಡಿ, ಅಯ್ಯಯ್ಯೋ ಸ್ವಾಮಿ ನನಗೆ ಹಿಂಗಾಗ್ಬಿಟ್ಟಿದೆ, ನನ್ನ ರಕ್ಷಣೆ ಕೊಡಿ, ನನಗೆ ಪೀಠಾಧಿಕಾರಿಗಳನ್ನ ಹೊರಗಡೆ ಹಾಕಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಟ್ರಸ್ಟಿಗಳು, ನನ್ನನ್ನು ಸೇಫ್ ಮಾಡಿ ಅಂತೇಳಿ ಸಾಕಷ್ಟು ಜನಕ್ಕೆ ಫೋನ್ ಮಾಡಿ ಬೇಡ್ಕೊಂಡಿದ್ದಾರೆ ಸ್ವಾಮೀಜಿ ಆದಂಥವ್ರು. ಈ ರೀತಿಯಾಗಿ ಅಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಬಿಟ್ಟರೆ ಪಂಚಮಸಾಲಿ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನಾಗಲಿ ಅಥವಾ ಪಂಚಮಸಾಲಿ ಸಮಾಜವನ್ನು ಗಟ್ಟಿಗೊಳಿಸುವಂಥ ಕೆಲಸವಾಗಲಿ, ಪಂಚಮಸಾಲಿ ಸಮಾಜದ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನಾಗಲಿ ಪಂಚಮಸಾಲಿ ಸ್ವಾಮೀಜಿ ಮಾಡ್ತಾ ಇಲ್ಲ ಅಂತೇಳಿ ಟ್ರಸ್ಟಿಗಳ ಆರೋಪವನ್ನು ಮಾಡಿ ಅವ್ರನ್ನ ಕಿಕ್ಔಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಬಹುಶಃ ಎಲೆಕ್ಷನ್ ಮುಗಿದ ಮೇಲೆ, ಏಪ್ರಿಲ್ 9ನೇ ತಾರೀಕು ಎಲೆಕ್ಷನ್ ಮುಗಿದ ಮೇಲೆ ಪೊಲೀಸರೆಲ್ಲ ಫ್ರೀ ಆದಮೇಲೆ ಬಹುಶಃ ಎರಡೂ ಕಡೆಯವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ಬೋದು ಅನಿಸುತ್ತೆ. ಅದರ್ವೈಸ್ ಟ್ರಸ್ಟ್ನವರು ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತರ ಏನು ಟ್ರಸ್ಟ್ ಡೀಡ್ ಇದೆ, ಆ ಡೀಡ್ ಪ್ರಕಾರ ಆ ನೋಟಿಸನ್ನು ಇಶ್ಯೂ ಮಾಡಿ ಇವ್ರನ್ನ ಮಠದಿಂದ ಹೊರಗಡೆ ಹಾಕೋ ಸಾಧ್ಯತೆ ಕೂಡ ಇದೆ. ಆ ಎಲ್ಲ ನಿಟ್ಟಿನಲ್ಲಿ ಟ್ರಸ್ಟಿಗಳು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಚನಾನಂದ ಶ್ರೀಗಳಿಗೆ ಶೀಘ್ರದಲ್ಲೇ ಮಠದಿಂದ ಬಿಡುಗಡೆ ಸಿಗುವಂಥ ಸಾಧ್ಯತೆ ಇರುವಂಥದ್ದು. ಇದು ವಚನಾನಂದ ಸ್ವಾಮೀಜಿಯವರ ಸಂಬಂಧಪಟ್ಟಂಥ ಸ್ಟೋರಿ. ವಚನಶ್ರೀ ಕಿಕ್ಔಟ್ಗೆ ಕೌಂಟೌನ್ ಶುರುವಾಗಿದೆ ಅನ್ನೋದ್ರ ಬಗ್ಗೆ ಸ್ಟೋರಿ ಇದು. ನಂತರ ನಾವು ಮಠದ ಡೆವಲಪ್ಮೆಂಟನ್ನು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ, ಇವ್ರು ಯಾವ ರೀತಿ ತಪ್ಪು ಮಾಡ್ತಿದ್ದಾರೆ, ನಾನು ಯಾವುದೋ ಒಂದು ಸೈಡ್ ಅಲ್ಲ, ಇದು ಆರಂಭದ 2 ಎಪಿಸೋಡ್ಗಳನ್ನು ಕೂಡ ನಾನು ಸ್ವಾಮೀಜಿ ಪರವಾಗೇ ಮಾಡಿದ್ದೆ. ನಾನು ಈ ಎಪಿಸೋಡ್ ಯಾಕೆ ಸ್ವಾಮೀಜಿಯ ವಿರುದ್ಧವಾಗಿ ಮಾಡ್ತಾ ಇದ್ದೀನಿ ಅಂದರೆ ಅದು ವಿರುದ್ಧ ಅಂತಂದಲ್ಲ, ವಾಸ್ತವ ಇದು. ಯಾವಾಗ ಅಲ್ಲಿ ರಾಜ್ಕುಮಾರ್ ಮೇಲೆ ಹಲ್ಲೆ ಆದಾಗ ನಾವು ಅವರ ಪರವಾಗಿ ಧ್ವನಿ ಎತ್ತಿದ್ವಿ, ಮಠದಲ್ಲಿ ಈ ರೀತಿ ಆಯಿತು ಅಂದಾಗ ಸ್ವಾಮೀಜಿಯವ್ರ ಪರವಾಗಿ ಧ್ವನಿ ಎತ್ತಿದ್ವಿ. ಈಗ ಸ್ವಾಮೀಜಿಯವರೇ ಯಾರಿಗೂ ಹಣ ಕೊಟ್ಟು ನಾಳೆ ಪ್ರತಿಭಟನೆ ಮಾಡಿ ಅಂತ ಹೇಳ್ತಿದ್ದಾರೆ, ಶೂ ಹಾಕೊಂಡು ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಸ್ವಾಮೀಜಿಯ ತಪ್ಪನ್ನು ಎತ್ತಿರುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ಹೊರತು ಸ್ವಾಮೀಜಿಯ ವಿರುದ್ಧವಾಗಿ ಬೇಕು ಅಂತ ನಾವು ಸುದ್ದಿಯನ್ನು ಮಾಡ್ತಾ ಇಲ್ಲ. ಸೊ ಅವರನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದೀವಿ, ಸಮಾಜವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದಾಗಿತ್ತು ವಚನಶ್ರೀ ಕಿಕ್ಔಟ್ಗೆ ಕೌಂಟೌನ್. ಮತ್ತೊಂದು ಸ್ಟೋರಿ ಜೊತೆಗೆ ನಾನು ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇದ್ದೀವಿ ಒನ್ ಕನ್ನಡ ನ್ಯೂಸ್.